ಹಾಯ್ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ಲೋಕೇಶ್ ರಾಠೋಡ್, ಅರ್ಥಶಾಸ್ತ್ರ ಪ್ರಾಧ್ಯಾಪಕರು ಮುಧೋಳ್. ಇವತ್ತು ಒಂದು ಹೊಸ ಸಂಚಿಕೆ BA ಮೊದಲ ಸೆಮಿಸ್ಟರ್ನ ಸೂಕ್ಷ್ಮ ಅರ್ಥಶಾಸ್ತ್ರ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಈ ಒಂದು ಕ್ಲಾಸ್ ಅನ್ನ ಮಾಡ್ತಾ ಇದ್ದೇನೆ. ಅರ್ಥಶಾಸ್ತ್ರದ ಪರಿಚಯ, ಅರ್ಥಶಾಸ್ತ್ರ ಹೇಗೆ ಹುಟ್ಕೊಂಡಿದೆ ಅನ್ನೋದ್ರ ಬಗ್ಗೆ ಇವತ್ತಿನ ಕ್ಲಾಸ್ನಲ್ಲಿ ತಿಳ್ಕೊಳ್ಳೋಣ. ಹಾಗಾದ್ರೆ ಅರ್ಥಶಾಸ್ತ್ರದ ಪರಿಚಯ, ಇಂಟ್ರೊಡಕ್ಷನ್ ಆಫ್ ಎಕನಾಮಿಕ್ಸ್ ಪರಿಚಯವನ್ನ ನೋಡೋಣ. ಅರ್ಥಶಾಸ್ತ್ರ ಸಾಮಾಜಿಕ ವಿಜ್ಞಾನಗಳಲ್ಲೇ ಒಂದು ಮಹತ್ವಪೂರ್ಣ ಮತ್ತು ಪ್ರತಿಷ್ಠಿತ ವಿಜ್ಞಾನವಾಗಿದೆ ಅನ್ನೋದನ್ನ ನಾವು ಗಮನಿಸಬೇಕಾಗುತ್ತೆ. ನೋಡಿ, ಅರ್ಥಶಾಸ್ತ್ರ ಅನೇಕ ಸಮಾಜ ವಿಜ್ಞಾನಗಳಿದಾವೆ. ಆ ಸಮಾಜ ವಿಜ್ಞಾನಗಳಲ್ಲೇ ಮಹತ್ವಪೂರ್ಣ ಮತ್ತು ಪ್ರತಿಷ್ಠತೆಯನ್ನ ಪಡೆದುಕೊಂಡಿರ್ತಕ್ಕಂಥ ಒಂದು ವಿಜ್ಞಾನವಾಗಿದೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕಾಗ್ತದೆ. ಅದೇ ರೀತಿಯಾಗಿ ಅರ್ಥಶಾಸ್ತ್ರವು ಎಲ್ಲಾ ಸಾಮಾಜಿಕ ವಿಜ್ಞಾನಗಳ ರಾಣಿ ಎಂದು ಪರಿಗಣಿತವಾಗಿದೆ. ನೋಡಿ, ಸಮಾಜ ವಿಜ್ಞಾನಗಳಲ್ಲಿ ಅನೇಕ ಪ್ರಕಾರದ ಸಮಾಜ ವಿಜ್ಞಾನಗಳನ್ನು ನಾವು ಕಾಣ್ತೇವೆ. ಅವುಗಳಲ್ಲಿ ಅರ್ಥಶಾಸ್ತ್ರ ಅಂತಕ್ಕಂಥದ್ದು ಸಾಮಾಜಿಕ ವಿಜ್ಞಾನಗಳ ರಾಣಿ ಎಂದು ಪರಿಗಣಿತವಾಗಿದೆ ಅನ್ನೋದನ್ನ ಇಲ್ಲಿ ನಾವು ಸ್ಪಷ್ಟವಾಗಿ ತಿಳಿಯಬೇಕಾಗ್ತದೆ. ನೋಡಿ, ಮಾನವಿಕ ವಿಜ್ಞಾನಗಳಲ್ಲೇ ತುಂಬಾ ಜನಪ್ರಿಯವಾದ ಈ ವಿಜ್ಞಾನದ ಅಧ್ಯಯನಕ್ಕೆ ಜಾಗತಿಕ ಮನ್ನಣೆ ದೊರೆತಿದೆ. ನೋಡಿ, ಹ್ಯುಮ್ಯಾನಿಟಿ ಸಬ್ಜೆಕ್ಟ್ ಅಂತ ಕರೀತಾರೆ, ಮಾನವಿಕ ವಿಜ್ಞಾನಗಳಂತ ಕರೀತಾರೆ. ಆ ಮಾನವಿಕ ವಿಜ್ಞಾನಗಳಲ್ಲಿ ಬಹಳಷ್ಟು ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿರ್ತಕ್ಕಂಥ ಅಥವಾ ಜಗತ್ತಿನಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ಒಂದು ಪರಿಕಲ್ಪನೆ ಯಾವುದಂದ್ರೆ ಅದು ಅರ್ಥಶಾಸ್ತ್ರ ಅನ್ನೋದನ್ನ ಇಲ್ಲಿ ನಾವು ಗಮನಿಸಬೇಕಾಗ್ತದೆ. ಹಾಗಾಗಿ ಅರ್ಥಶಾಸ್ತ್ರವು ಬುದ್ಧಿವಂತ ಮೌಲ್ಯ ಹೊಂದಿದ ಒಂದು ಪ್ರಾಯೋಗಿಕ ವಿಜ್ಞಾನವಾಗಿದೆ. ಇದು ಹಸಿವು, ಬಡತನ, ದಾರಿದ್ರ್ಯ, ನಿರುದ್ಯೋಗ ಮುಂತಾದ ಜಟಿಲ ಸಮಸ್ಯೆಗಳನ್ನ ಎದುರಿಸುತ್ತಿರುವ ಆಧುನಿಕ ಜಗತ್ತಿನಲ್ಲಿ ಅರ್ಥಶಾಸ್ತ್ರದ ಅಧ್ಯಯನ ಅನಿವಾರ್ಯ ಎನಿಸಿದೆ. ನೋಡಿ, ಜಗತ್ತಿನಲ್ಲಿ ನಾವು ಅರ್ಥಶಾಸ್ತ್ರವನ್ನ ಅಧ್ಯಯನ ಮಾಡೋದು ಮುಖ್ಯವಾಗಿರ್ತದೆ. ಯಾಕಂದ್ರೆ ನಮ್ಮ ದೇಶದಲ್ಲಿ ಕಂಡು ಬರ್ತಕ್ಕಂತಹ ಹಸಿವು, ಬಡತನ, ದಾರಿದ್ರ್ಯ, ನಿರುದ್ಯೋಗ ಅನೇಕ ಜಟಿಲ ಸಮಸ್ಯೆಗಳಿದಾವೆ. ಆ ಸಮಸ್ಯೆಗಳ ಬಗ್ಗೆ ತಿಳ್ಕೊಳ್ಳಿಕ್ಕೆ ನಮ್ಗೆ ಸಹಾಯಕವಾಗುವಂಥದ್ದು ಅರ್ಥಶಾಸ್ತ್ರ. ಹಾಗಾಗಿ ಅರ್ಥಶಾಸ್ತ್ರ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಶ್ರೀಮತಿ ಬಾರ್ಬರ್ ಓಟನ್ ಅಂತಕ್ಕಂಥವ್ರು ಒಂದು ಅಭಿಪ್ರಾಯವನ್ನ ಹೇಳ್ತಾರೆ. ನಿಮಗೆ ಸ್ವಲ್ಪ ಮಟ್ಟಿಗಾದರೂ ಅರ್ಥಶಾಸ್ತ್ರದ ಜ್ಞಾನ ಇರದೆ ಹೋದರೆ ನೀವು ನಿಜವಾದ ನಾಗರಿಕ ಆಗಲಾರಿರಿ. ಅಂದ್ರೆ ನಮ್ಗೆ ಸ್ವಲ್ಪ ಮಟ್ಟಿಗಾದ್ರೂ ಅರ್ಥಶಾಸ್ತ್ರದ ಜ್ಞಾನ ಬೇಕೇ ಬೇಕು. ಹಾಗಾಗಿ ಅರ್ಥಶಾಸ್ತ್ರದ ಮಹತ್ವ ಈ ಒಂದು ವ್ಯಾಖ್ಯಾನ ಬಣ್ಣಿಸ್ತಾ ಇದೆ. ಹಾಗಾಗಿ ಅತ್ಯಲ್ಪ ಕಾಲಾವಧಿಯಲ್ಲಿ ಅರ್ಥಶಾಸ್ತ್ರದಷ್ಟು ಜನಪ್ರಿಯವಾದ ವಿಜ್ಞಾನ ಮತ್ತೊಂದಿಲ್ಲ. ಹಾಗಾಗಿ ಅರ್ಥಶಾಸ್ತ್ರದ ಅಧ್ಯಯನ ಕೇವಲ ಜ್ಞಾನದಾಯಕ ಮಾತ್ರವಾಗಿರದೆ ಫಲದಾಯಕವಾಗಿದೆ ಎಂದು ಪ್ರೊಫೆಸರ್ AC ಪಿಗೋ ಅವರು ತಮ್ಮ ಅಭಿಪ್ರಾಯದಲ್ಲಿ ಹೇಳಿರುವಂತೆ ಅವರ ಮಾತಿನಲ್ಲಿ ಅರ್ಥಶಾಸ್ತ್ರ ಪ್ರಾಮುಖ್ಯತೆಯನ್ನು ನಾವೇನ್ ಮಾಡ್ಬೋದು ಅಂದ್ರೆ ಅರ್ಥ ಮಾಡಿಕೊಳ್ಬಹುದು. ಯಾಕಂದ್ರೆ ಅರ್ಥಶಾಸ್ತ್ರ ಅಂತಕ್ಕಂಥದ್ದು ನಮಗೆ ಜ್ಞಾನವನ್ನ ತಂದು ಕೊಡ್ತದೆ, ಜೊತೆಗೆ ಫಲವನ್ನ ತಂದು ಕೊಡ್ತಕ್ಕಂಥ ಒಂದು ಪರಿಕಲ್ಪನೆ ಇದಾಗಿದೆ ಅನ್ನೋದನ್ನ ನಾವು ಗಮನಿಸಬೇಕಾಗ್ತದೆ. ಅರ್ಥಶಾಸ್ತ್ರದ ಮುಂದುವರೆದ ಭಾಗದಲ್ಲಿ ನೋಡೋದಾದ್ರೆ ಅರ್ಥಶಾಸ್ತ್ರ ಅಂತಕ್ಕಂಥದ್ದು ಇಷ್ಟೊಂದು ಮಾನ್ಯತೆ ಮಹತ್ವ ಪಡೆದಿರುವ ಅರ್ಥಶಾಸ್ತ್ರ ಕೇವಲ ಕೆಲವೇ ಶತಮಾನಗಳ ಇತಿಹಾಸ ಹೊಂದಿರುವ ಒಂದು ಯೌವನಾವಸ್ಥೆಯ ವಿಜ್ಞಾನವಾಗಿದೆ ಅನ್ನೋದನ್ನ ಇಲ್ಲಿ ನಾವು ಗಮನಿಸಬೇಕಾಗತ್ತೆ. ಅಂದ್ರೆ ಕೆಲವೇ ದಿನಗಳಲ್ಲಿ, ಕೆಲವೇ ವರ್ಷಗಳಲ್ಲಿ ತನ್ನದೇ ಆದ ಪ್ರಾಮುಖ್ಯತೆಯನ್ನು ಹೊಂದಿರತಕ್ಕಂತಹ ಒಂದು ವಿಷಯ ಯಾವುದಂದ್ರೆ ಅದು ಅರ್ಥಶಾಸ್ತ್ರ. ನೋಡಿ, ಇಂಗ್ಲೆಂಡಿನಲ್ಲಾಗಿರ್ತಕ್ಕಂತಹ ಕೈಗಾರಿಕಾ ಕ್ರಾಂತಿಯ ತರುವಾಯ ಅರ್ಥಶಾಸ್ತ್ರ ಪ್ರಬುದ್ಧವಾಗಿ ಬೆಳೆದುಕೊಂಡು ಬಂದಿದೆ. ಅರ್ಥಶಾಸ್ತ್ರ ನಮ್ಮ ನಿತ್ಯ ಜೀವನದಲ್ಲಿ ತುಂಬಾ ಮಹತ್ವದ ಪ್ರಾಯೋಗಿಕ ಮೌಲ್ಯವನ್ನ ಹೊಂದಿದೆ. ಯಾಕಂದ್ರೆ ನಾವು ನಿತ್ಯ ಜೀವನದಲ್ಲಿ ಅರ್ಥಶಾಸ್ತ್ರ ಅಂತಕ್ಕಂಥದ್ದು ನಮ್ಮ ಜೊತೆಗೆ ಇರ್ತದೆ. ಅದರೊಂದಿಗೆ ನಾವು ಏನ್ ಮಾಡ್ಬೇಕಾಗತ್ತೆ ಅಂದ್ರೆ ಬದುಕಬೇಕಾಗತ್ತೆ. ಅನೇಕ ಮೌಲ್ಯಗಳನ್ನ ಪ್ರಾಯೋಗಿಕವಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಅರ್ಥಶಾಸ್ತ್ರ ನಮ್ಗೆ ಸಹಾಯಕವಾಗ್ತದೆ. ಹಾಗಾಗಿ ಅರ್ಥಶಾಸ್ತ್ರ ಸ್ವತಂತ್ರವಾಗಿ ಭದ್ರವಾದ ನೆಲೆಗಟ್ಟಿನ ಮೇಲೆ ಬೆಳೆಯುತ್ತಿದೆ. ನೋಡಿ, ಅರ್ಥಶಾಸ್ತ್ರ ಅಂತಕ್ಕಂಥದ್ದು ಸ್ವತಂತ್ರವಾಗಿ ಒಂದು ಭದ್ರವಾದ ನೆಲೆಗಟ್ಟಿನ ಮೇಲೆ ಬೆಳೀತಾ ಇರತಕ್ಕಂತ ಒಂದು ವಿಷಯವಾಗಿದೆ ಅನ್ನೋದನ್ನ ನಾವು ಸ್ಪಷ್ಟವಾಗಿ ತಿಳಿಬೇಕಾಗ್ತದೆ. ಇದ್ರ ಜೊತೆಗೆ ಅರ್ಥಶಾಸ್ತ್ರ ಇಂದು ಜಗತ್ತಿನ ಸರ್ಕಾರಗಳನ್ನ ಪ್ರತ್ಯಕ್ಷವಾಗಿಯೋ ಅಥವಾ ಪರೋಕ್ಷವಾಗಿ ನಿಯಂತ್ರಿಸುವಷ್ಟು ಶಕ್ತಿಯುತವಾಗಿ ಬೆಳೆದಿದೆ. ನೋಡಿ, ಜಗತ್ತಿನ ಅನೇಕ ಸರ್ಕಾರಗಳಿದಾವೆ. ಆ ಸರ್ಕಾರಗಳಲ್ಲಿ ಪ್ರತ್ಯಕ್ಷವಾಗಿಯೋ ಅಥವಾ ಪರೋಕ್ಷವಾಗಿಯೋ ಅವುಗಳನ್ನ ನಿಯಂತ್ರಣ ಮಾಡುವಂತ ಶಕ್ತಿಯನ್ನ ಇವತ್ತು ಯಾವ್ದು ಹೊಂದಿದೆ ಅಂದ್ರೆ ಅರ್ಥಶಾಸ್ತ್ರ. ಹಾಗಾಗಿ ಅರ್ಥಶಾಸ್ತ್ರ ಮಹತ್ವವನ್ನ ಮನಗೊಂಡು ಜಗತ್ತಿನ ಅತ್ಯುನ್ನತ ಬಹುಮಾನ ಅಥವಾ ಪ್ರಶಸ್ತಿಯಾಗಿರ್ತಕ್ಕಂತಹ
ನೊಬೆಲ್ ಪಾರಿತೋಷಕವನ್ನ ಅರ್ಥಶಾಸ್ತ್ರಕ್ಕೆ 1969ರಿಂದೀಚೆಗೆ ಕೊಡಲಾಗುತ್ತಿದೆ ಅನ್ನೋದನ್ನ ನಾವು ಗಮನಿಸಬೇಕಾಗತ್ತೆ. ಯಾಕಂದ್ರೆ ಸಮಾಜ ವಿಜ್ಞಾನಗಳ ರಾಣಿ ಎಂದು ಕರೆಸಿಕೊಂಡಿರ್ತಕ್ಕಂಥ ಅರ್ಥಶಾಸ್ತ್ರ, ಸೊ ಪ್ರಾಯೋಗಿಕ ವಿಧಾನಗಳನ್ನ ಒಳಗೊಂಡಿರುವಂತಹ ಅರ್ಥಶಾಸ್ತ್ರ ವಿಷಯ ಜಗತ್ತಿನ ಅತ್ಯುನ್ನತ ಬಹುಮಾನವಾಗಿರ್ತಕ್ಕಂಥ ನೊಬೆಲ್ ಪಾರಿತೋಷಕವನ್ನ ಕೊಡ್ಲಾಗ್ತಾ ಇದೆ ಅನ್ನೋದನ್ನ ಇಲ್ಲಿ ಗಮನಿಸಬೇಕಾಗ್ತದೆ. ಸೊ ಅರ್ಥಶಾಸ್ತ್ರದ ಮುಂದುವರೆದ ಭಾಗದಲ್ಲಿ ನೋಡೋದಾದ್ರೆ, ಅರ್ಥಶಾಸ್ತ್ರದ ಹುಟ್ಟು, ಒರಿಜಿನ್ ಆಫ್ ಇಕನಾಮಿಕ್ಸ್. ಅರ್ಥಶಾಸ್ತ್ರ, ಇಕನಾಮಿಕ್ಸ್ ಎಂಬ ಪದವನ್ನ ಗ್ರೀಕ್ ಭಾಷೆಯ ಈಕೋಸ್ ಮತ್ತು ನೋಮಸ್ ಎಂಬ ಎರಡು ಪದಗಳಿಂದ ಪಡೆಯಲಾಗಿದೆ. ಗ್ರೀಕ್ ಭಾಷೆಯ ಈ ಎರಡೂ ಪದಗಳ ಜೋಡಣೆಯಿಂದ ಇಕನಾಮಿಯಾ ಎಂಬ ಸಂಯುಕ್ತ ಪದದ ಉತ್ಪತ್ತಿಯಾಗಿದೆ. ನೋಡಿ, ಗ್ರೀಕರು ಇಕೋಸ್ ಮತ್ತು ನೋಮಸ್ ಎಂಬ ಎರಡು ಪದಗಳು, ಎರಡು ಪದಗಳು ಗ್ರೀಕ್ ಪದಗಳಾಗಿವೆ. ಇವೆರಡೂ ಪದಗಳ ಜೋಡಣೆಯಿಂದ ಇಕನಾಮಿಯಾ ಎಂಬ ಪದ ಸಂಯುಕ್ತವಾಗಿ ಉತ್ಪತ್ತಿಯಾಗಿದೆ ಅನ್ನೋದನ್ನ ನಾವು ಗಮನಿಸಬೇಕಾಗ್ತದೆ. ಗ್ರೀಕ್ ಭಾಷೆಯಲ್ಲಿ ಇಕೋಸ್ ಎಂದರೆ ಮನೆ ಎಂತಲೂ ಕರೀತಾರೆ, ನೋಮಸ್ ಎಂದರೆ ನಿರ್ವಹಣೆ ಅಂತಲೂ ಕೂಡ ಕರೀತಾರೆ, ನಿರ್ವಹಣೆ ಅಂತಲೂ ಅರ್ಥ ಕೊಡುತ್ತದೆ. ಆ ಮೇರೆಗೆ ಅರ್ಥಶಾಸ್ತ್ರವು ಗೃಹ ನಿರ್ವಹಣೆಯ ಕಲೆಯಾಗಿದೆ. ದಿ ಆರ್ಟ್ ಆಫ್ ಹೌಸ್ ಹೋಲ್ಡ್ ಮ್ಯಾನೇಜ್ಮೆಂಟ್ ಎಂಬ ಅರ್ಥವನ್ನ ಇಲ್ಲಿ ಅರ್ಥಶಾಸ್ತ್ರ ಕೊಡುತ್ತದೆ. ಆದ್ರಿಂದ ಗ್ರೀಕ್ ಮೂಲದ ಮೇರೆಗೆ ಅರ್ಥಶಾಸ್ತ್ರ ಎಂದರೆ ಲಭ್ಯವಿರುವ ಮಿತವಾದ ಸಂಪನ್ಮೂಲಗಳನ್ನ ದಕ್ಷವಾಗಿ ಬಳಸಿಕೊಂಡು ಕುಟುಂಬವನ್ನ ನಿರ್ವಹಿಸುವುದು ಎಂದರ್ಥ. ಸೊ ಅಂದ್ರೆ ಒಂದು ಕುಟುಂಬವನ್ನ ಹೇಗೆ ನಿರ್ವಹಣೆ ಮಾಡಬೇಕು, ಲಭ್ಯವಾಗಿರ್ತಕ್ಕಂಥ ಸಂಪನ್ಮೂಲಗಳು ಮಿತವಾದ ಪ್ರಮಾಣದಲ್ಲಿದ್ದಾಗ ಆ ಮಿತವಾಗಿ ಪ್ರಮಾಣದಲ್ಲಿ ಲಭ್ಯವಾಗಿರ್ತಕ್ಕಂಥ ಸಂಪನ್ಮೂಲಗಳನ್ನ ದಕ್ಷವಾದ ರೀತಿಯಲ್ಲಿ ಬಳಕೆ ಮಾಡಿಕೊಂಡು ಕುಟುಂಬ ನಿರ್ವಹಣೆ ಮಾಡುವುದನ್ನ ನಾವೇನಂತ ಕರಿಬಹುದು ಅಂದ್ರೆ ಅರ್ಥಶಾಸ್ತ್ರ ಅಂತ ಕರಿಬಹುದು. ಅಥವಾ ಅರ್ಥಶಾಸ್ತ್ರದ ಒಂದು ಪರ್ಟಿಕ್ಯುಲರ್ ಅರ್ಥವನ್ನ ನೋಡೋದಾದ್ರೆ, ಆರ್ಥಿಕ ಚಟುವಟಿಕೆಗಳನ್ನ ಕುರಿತು ಅಧ್ಯಯನ ಮಾಡುವುದನ್ನ ಅರ್ಥಶಾಸ್ತ್ರ ಎಂದು ಕರೆಯುತ್ತಾರೆ. ಉದಾಹರಣೆಗೆ ಅನುಭೋಗ, ವಿನಿಮಯ, ಹಂಚಿಕೆ, ಉತ್ಪಾದನೆ. ನೋಡಿ, ಆರ್ಥಿಕ ಚಟುವಟಿಕೆಗಳು, ಯಾವುದೇ ಒಂದು ಆರ್ಥಿಕ ಚಟುವಟಿಕೆಗಳು ಒಳಗೊಂಡಿರ್ತಕ್ಕಂತಹ ಅಂಶ. ನೋಡ್ರಿ, ಎಲ್ಲ ಆರ್ಥಿಕ ಚಟುವಟಿಕೆಗಳ ಬಗ್ಗೆ ಅಧ್ಯಯನ ಮಾಡುವಂತ ಸಾಮರ್ಥ್ಯವನ್ನ ಯಾವ್ದು ಹೊಂದಿದೆ ಇವತ್ತು? ಅರ್ಥಶಾಸ್ತ್ರ ಹೊಂದಿದೆ ಅನ್ನೋದನ್ನ ಇಲ್ಲಿ ಸ್ಪಷ್ಟವಾಗಿ ನಾವು ತಿಳಿಯಬೇಕಾಗ್ತದೆ. ನೋಡಿ, ಇದರ ಮುಂದುವರೆದ ಭಾಗದಲ್ಲಿ ನೋಡೋದಾದ್ರೆ, ಸೊ ನೋಡಿ, ಮಿತವಾಗಿರುವ ಸಂಪನ್ಮೂಲಗಳನ್ನ ದಕ್ಷವಾಗಿ ಬಳಕೆ ಮಾಡಿಕೊಂಡು ಕುಟುಂಬ ನಿರ್ವಹಣೆ ಮಾಡುವುದನ್ನ ಸೊ ನಾವೇನಂತ ಕರಿದೀವಿ? ಅರ್ಥಶಾಸ್ತ್ರ ಅಂತ ಕರಿದೀವಿ. ನೋಡಿ, ಅರ್ಥಶಾಸ್ತ್ರ ಆದಾಯ ಗಳಿಸಿ ಕುಟುಂಬದ ಅನುಕೂಲಕ್ಕಾಗಿ ವ್ಯಯ ಮಾಡುವ ಗೃಹ ನಿರ್ವಹಣೆಯ ಕಲೆಯಲ್ಲಿ ಮಾನವ ಕುಟುಂಬದ ಆಡಳಿತವನ್ನ ನಯವಾಗಿ ಮತ್ತು ದಕ್ಷವಾಗಿ ನಡೆಸಿಕೊಂಡು ಹೋಗುವ ದೃಷ್ಟಿಯಿಂದ ಅನೇಕ ನಿಯಮ ಮತ್ತು ತತ್ವಗಳನ್ನ ಸಂಶೋಧನೆ ಮಾಡಿದ್ದಾನೆ. ಹಾಗಾಗಿ ಗೃಹ ನಿರ್ವಹಣೆಯ ಈ ಸೂತ್ರಗಳನ್ನ ಗ್ರೀಕರು ತಮ್ಮ ನಗರ ಅಥವಾ ಪಟ್ಟಣ ನಿರ್ವಹಣೆಯ ಕೆಲಸಕ್ಕೂ ಬಳಸಿಕೊಳ್ತಾ ಇದ್ರು ಅನ್ನೋದನ್ನ ಗಮನಿಸಬೇಕಾಗ್ತದೆ. ಹೀಗೆ ಗ್ರೀಕರು ಇಕನಾಮಿಯ ಪದವನ್ನ ಫುಲಿಶ್ ಅಂದ್ರೆ ನಗರ ಪಟ್ಟಣ ಎಂಬ ಪದದೊಂದಿಗೆ ಜೋಡಣೆ ಮಾಡಿ ರಾಜಕೀಯ ಅರ್ಥಶಾಸ್ತ್ರ, ಪೊಲಿಟಿಕಲ್ ಎಕನಾಮಿ ಎಂದು ಅವರು ಕರೀತಾರೆ. ನೋಡಿ, ರಾಜಕೀಯ ಶಾಸ್ತ್ರ ಅಥವಾ ಅರ್ಥಶಾಸ್ತ್ರಗಳೆರಡೂ ಬಹಳ ದೀರ್ಘಕಾಲದವರೆಗೆ ಒಂದೇ ಆಗಿದ್ದವು. ಆದ್ರೆ ಇತ್ತೀಚಿನ ಬೆಳವಣಿಗೆಗಳಿಂದಾಗಿ ಅರ್ಥಶಾಸ್ತ್ರದ ವಿಷಯಗಳು ತುಂಬಾ ಕ್ಲಿಷ್ಟಮಯವಾದಾಗ ಸೊ ಅದರಿಂದ ಅರ್ಥಶಾಸ್ತ್ರವನ್ನ ರಾಜಕೀಯ ಶಾಸ್ತ್ರದಿಂದ ಬೇರ್ಪಡಿಸ್ತಕ್ಕಂತಹ ಒಂದು ಕೆಲಸವನ್ನ ಮಾಡಲಾಗಿದೆ. ಹಾಗಾಗಿ ಗ್ರೀಕರು ಹಿಂದಿನ ಕಾಲದಲ್ಲಿ ಅರ್ಥಶಾಸ್ತ್ರ ಅಂತಕ್ಕಂಥ ಒಂದು ಪದವನ್ನ ಇಕನಾಮಿಯಾ ಅಂತ ಕರಿತಾ ಇದ್ರು. ಸೊ ಆ ಇಕನಾಮಿಯಾ ಪದ ಇವತ್ತು ನಾವೇನ್ ಮಾಡ್ತಾ ಇದೀವಿ? ಎಕನಾಮಿಕ್ಸ್, ಅರ್ಥಶಾಸ್ತ್ರ ಅಂತ ಹೇಳಿ ನಾವು ಇವತ್ತು ಅದನ್ನ ಅಧ್ಯಯನ ಮಾಡ್ತಾ ಇದೀವಿ ಅನ್ನೋದನ್ನ ನಾವು ಗಮನಿಸಬೇಕಾಗ್ತದೆ. ನೋಡಿ, ಅರ್ಥಶಾಸ್ತ್ರ ಹೇಗೆ ಬೆಳೆದುಕೊಂಡು ಬಂದಿದೆ. 1890ರಲ್ಲಿ ಪ್ರೊಫೆಸರ್ ಅಲ್ಫ್ರೆಡ್ ಮಾರ್ಷಲ್ ರವರ ಗ್ರಂಥ ಪ್ರಿನ್ಸಿಪಲ್ಸ್ ಆಫ್ ಎಕನಾಮಿಕ್ಸ್, ಅರ್ಥಶಾಸ್ತ್ರದ ತತ್ವಗಳು ಅಂತಕ್ಕಂತಹ ಗ್ರಂಥ ಏನಾಗುತ್ತೆ ಅಂದ್ರೆ ಪ್ರಕಟಗೊಳ್ಳುತ್ತೆ. ಆ ಗ್ರಂಥ ಪ್ರಕಟಗೊಳ್ಳುವವರೆಗೂ ಅರ್ಥಶಾಸ್ತ್ರ, ರಾಜಕೀಯ ಶಾಸ್ತ್ರ, ನೀತಿಶಾಸ್ತ್ರ, ತರ್ಕಶಾಸ್ತ್ರ ಮುಂತಾದ ಸಾಮಾಜಿಕ ವಿಜ್ಞಾನಗಳೊಂದಿಗೆ ಸೇರಿಕೊಂಡಿತ್ತು. ಪ್ರೊಫೆಸರ್ ಮಾರ್ಷಲ್ ರವರು ಪ್ರಪ್ರಥಮ ಬಾರಿಗೆ ಅರ್ಥಶಾಸ್ತ್ರ ಎಂಬ ಪದನಾಮವನ್ನ ಸ್ವತಂತ್ರವಾಗಿ ಬಳಕೆ ಮಾಡ್ತಾರೆ. ಅಂದ್ರೆ ಅರ್ಥಶಾಸ್ತ್ರ ಎಂಬ ಪದವನ್ನ ಸ್ವತಂತ್ರವಾಗಿ ಬಳಕೆ ಮಾಡಿದಂತಹ ಅರ್ಥಶಾಸ್ತ್ರಜ್ಞ ಯಾರಂದ್ರೆ ಅವರು ಅಲ್ಫ್ರೆಡ್ ಮಾರ್ಷಲ್ ರವರು ಅನ್ನೋದನ್ನ ಇಲ್ಲಿ ನಾವು ಗಮನಿಸಬೇಕಾಗ್ತದೆ. ಹಾಗಾಗಿ ಆದ್ದರಿಂದ ಅರ್ಥಶಾಸ್ತ್ರವನ್ನ ಬೇರೆಲ್ಲಾ ಸಾಮಾಜಿಕ ವಿಜ್ಞಾನಗಳಿಂದ ಬೇರ್ಪಡಿಸಿದ ಕೀರ್ತಿ ಅಲ್ಫ್ರೆಡ್ ಮಾರ್ಷಲ್ ರವರಿಗೆ ಸಲ್ಲಬೇಕಾಗತ್ತೆ. ಅಂದ್ರೆ ರಾಜಕೀಯ ವಿಚಾರಗಳನ್ನು ಹೇಳ್ತಕ್ಕಂತಹ ಅರ್ಥಶಾಸ್ತ್ರವನ್ನ ಬೇರ್ಪಡಿಸ್ತಕ್ಕಂತಹ ಒಂದು ಕಾರ್ಯವನ್ನ ಇಲ್ಲಿ
ಆಲ್ಫ್ರೆಡ್ ಮಾರ್ಷಲ್ ರವರು ಮಾಡಿದ್ದಾರೆ ಅನ್ನೋದನ್ನ ನಾವು ಗಮನಿಸಬೇಕಾಗತ್ತೆ. ಆದ್ರೆ ಅರ್ಥಶಾಸ್ತ್ರವನ್ನ ಒಂದು ಭದ್ರ ಬುನಾದಿಯ ಮೇಲೆ ಬೆಳೆಸಲು ಹಾಗೂ ಅದನ್ನ ವ್ಯವಸ್ಥಿತವಾದ ರೀತಿಯಲ್ಲಿ ಅಧ್ಯಯನ ಮಾಡಲು ಪ್ರಯತ್ನಿಸಿದ ಕೀರ್ತಿ ಆಡಮ್ ಸ್ಮಿತ್ ಅವರಿಗೆ ಸಲ್ಲುತ್ತೆ. ನೋಡಿ, ಸ್ಮಿತ್ ಅವರಿಗಿಂತ ಹಿಂದೆ ಬೇಕಾದಷ್ಟು ಆರ್ಥಿಕ ಚರ್ಚೆಗಳಿದ್ದವು. ಆದ್ರೆ ಆಡಮ್ ಸ್ಮಿತ್ ಅವರಿಂದ ಚರ್ಚೆಯ ಅರ್ಥಶಾಸ್ತ್ರ ಏನಾಗತ್ತಂದ್ರೆ ಉಗಮವಾಗಿದೆ ಅನ್ನೋದನ್ನ ಸ್ಪಷ್ಟವಾಗಿ ನಾವು ತಿಳಿಬೇಕಾಗ್ತದೆ. ಆದ್ದರಿಂದಲೇ ಆಡಮ್ ಸ್ಮಿತ್ ಅವರನ್ನ ಅರ್ಥಶಾಸ್ತ್ರದ ಪಿತಾಮಹ ಎಂದು ಕರೀತಾರೆ. ಅವರ ಮೇರುಕೃತಿ ವೆಲ್ತ್ ಆಫ್ ನೇಷನ್, ರಾಷ್ಟ್ರಗಳ ಸಂಪತ್ತಿನ ಸ್ವರೂಪ ಮತ್ತು ಕಾರಣಗಳ ಪರಿಶೀಲನೆ, ಆ ಒಂದು ಗ್ರಂಥದ ಪೂರ್ಣ ವಿವರಣೆಯಾಗಿದೆ. ನೋಡಿ, ಈ ಗ್ರಂಥ 1776ರಲ್ಲಿ ಪ್ರಕಟಗೊಂಡ ತರುವಾಯ ಆಧುನಿಕ ಅರ್ಥಶಾಸ್ತ್ರ ಏನಾಗುತ್ತಂದ್ರೆ ಇಲ್ಲಿ ಜನನವಾಗತ್ತೆ ಅನ್ನೋದನ್ನ ಗಮನಿಸಬೇಕಾಗತ್ತೆ. ಹಾಗಾಗಿ ಅರ್ಥಶಾಸ್ತ್ರದ ಪಿತಾಮಹ ಅಂತ ಯಾರನ್ನ ಕರೀತಾರೆ? ಆಡಮ್ ಸ್ಮಿತ್ ಅವರನ್ನ ಕರೀತಾರೆ. ಇವರು 1776ರಲ್ಲಿ ರಾಷ್ಟ್ರಗಳ ಸಂಪತ್ತು ಎಂಬ ಗ್ರಂಥವನ್ನ ಪ್ರತಿಪಾದನೆ ಮಾಡ್ತಾರೆ. ಸೊ ಇವರು ಅರ್ಥಶಾಸ್ತ್ರ ಕ್ರಮಬದ್ಧವಾಗಿ ಭದ್ರ ಬುನಾದಿಯಲ್ಲಿ ಬೆಳಿಲಿಕ್ಕೆ ಕಾರಣಕರ್ತರಾಗಿರ್ತಾರೆ. ಇವರಿಂದ ಚರ್ಚೆ ಅರ್ಥಶಾಸ್ತ್ರ ಉಗಮವಾಗುತ್ತೆ. ಹಾಗಾಗಿ ಇದು ಅರ್ಥಶಾಸ್ತ್ರ ಹೇಗೆ ಹುಟ್ಕೊಳ್ತು, ಅರ್ಥಶಾಸ್ತ್ರದ ಹಿನ್ನೆಲೆಯನ್ನ ನಾವು ಇಲ್ಲಿ ತಿಳ್ಕೊಂಡಿದ್ದೇವೆ. ಸೊ ಹಾಗಾಗಿ ಅರ್ಥಶಾಸ್ತ್ರ ಯಾವೆಲ್ಲ ವ್ಯಾಖ್ಯೆಗಳನ್ನ ಒಳಗೊಂಡಿದೆ ಅನ್ನೋದನ್ನ ಮುಂದಿನ ಒಂದು ಇದರಲ್ಲಿ ನೋಡೋಣ. ನೋಡಿ, ಈ ಕ್ಲಾಸ್ ನಲ್ಲಿ ಅರ್ಥಶಾಸ್ತ್ರದ ವ್ಯಾಖ್ಯೆಗಳ ಬಗ್ಗೆ ಸ್ವಲ್ಪ ಹಿನ್ನೆಲೆಯನ್ನ ನೋಡೋಣ. Definitions of economics. There are so many definitions. So many authors have given to the so many definitions. We have understand which definitions is significance role to the related economics. ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ಹಲವಾರು ರೀತಿಯ ವ್ಯಾಖ್ಯಾನಕಾರರು ತಮ್ಮದೇ ಆದ ವ್ಯಾಖ್ಯೆಗಳನ್ನು ಕೊಟ್ಟಿದ್ದಾರೆ. ಹಾಗಾದ್ರೆ ಏನು ವ್ಯಾಖ್ಯೆಗಳ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಅರ್ಥಶಾಸ್ತ್ರ ಎಂಬ ವಿಜ್ಞಾನದ ಬೆಳವಣಿಗೆಗೆ ಹಲವಾರು ಶತಮಾನಗಳ ಇತಿಹಾಸ ಇದ್ದಾಗಿಯೂ ಕೂಡ ಅದಕ್ಕೆ ಒಂದು ಖಚಿತವಾದ ವ್ಯಾಖ್ಯೆ ಇನ್ನು ಲಭ್ಯವಿಲ್ಲವೆಂದೇ ಹೇಳಬಹುದು. ಅಂದ್ರೆ ಖಚಿತವಾದ ವ್ಯಾಖ್ಯೆಯನ್ನು ಹೇಳಿಕೆ ಸಾಧ್ಯವಾಗ್ತಾ ಇಲ್ಲ. ಈ ಪರಿಸ್ಥಿತಿಗೆ ಅರ್ಥಶಾಸ್ತ್ರಜ್ಞರಲ್ಲೇ ಭಿನ್ನಾಭಿಪ್ರಾಯಗಳು ಇದಾವೆ ಅನ್ನೋದನ್ನ ನಾವು ಇಲ್ಲಿ ಗಮನಿಸಬೇಕಾಗತ್ತೆ. ಆದ್ರಿಂದ ಶ್ರೀಮತಿ ಬಾರ್ಬನ್ ಓಟನ್ ಅವರು ಒಬ್ಬ ಅರ್ಥಶಾಸ್ತ್ರಜ್ಞೆ. ಇವರು ಹೇಳ್ತಾರೆ, 6 ಜನ ಅರ್ಥಶಾಸ್ತ್ರಜ್ಞರು ಒಂದು ಕಡೆ ಕೂಡಿದರೆ 7 ಅಭಿಪ್ರಾಯಗಳು ಹೊರಹೊಮ್ಮುತ್ತವೆ ಎಂದು ಹೇಳ್ತಾರೆ. ಅಂದ್ರೆ 6 ಜನ ಅರ್ಥಶಾಸ್ತ್ರಜ್ಞರು ಒಂದು ಕಡೆ ಕೂಡಿದರೆ 7 ಅಭಿಪ್ರಾಯಗಳು ಹೊರಬರ್ತವೆ ಅಂತ ಹೇಳ್ತಾರೆ. ಅರ್ಥಶಾಸ್ತ್ರಕ್ಕೆ ಅಸಂಖ್ಯಾತ ವ್ಯಾಖ್ಯೆಗಳನ್ನ ನೀಡಲಾಗಿದೆ. ಒಂದೊಂದು ವ್ಯಾಖ್ಯಾನ ಒಂದೊಂದು ಅಂಶಗಳನ್ನ ದೃಷ್ಟಿಕೋನದಲ್ಲಿರಿಸಿಕೊಂಡು ಎಲ್ಲಾ ವ್ಯಾಖ್ಯಾನಗಳನ್ನ ಸ್ವತಂತ್ರವಾಗಿ ಅಭ್ಯಸಿಸುವುದು ಸಾಧ್ಯವಾಗದ ಮಾತು. ಈ ಕಾರಣಕ್ಕಾಗಿ ಅರ್ಥಶಾಸ್ತ್ರ ಅಸಂಖ್ಯಾತ ವ್ಯಾಖ್ಯೆಗಳಿಂದ ಕತ್ತುಹಿಸಿಕಲ್ಪಟ್ಟಿದೆ ಎಂದು ಹೆಸರಾಂತ ಅರ್ಥಶಾಸ್ತ್ರಜ್ಞ ಜಾನ್ ಮೆನಾರ್ಡ್ ಕೇನ್ಸ್ ಅಂದ್ರೆ JM ಕೇನ್ಸ್ ಅವರು ಅಭಿಪ್ರಾಯ ಹೇಳಿದ್ದಾರೆ. ಸೊ ಅಂದ್ರೆ ಅಸಂಖ್ಯಾತ ವ್ಯಾಖ್ಯೆಗಳನ್ನ ಅರ್ಥಶಾಸ್ತ್ರ ಇಲ್ಲಿ ನೀಡಿದೆ ಅನ್ನೋದನ್ನ ಸ್ಪಷ್ಟವಾಗಿ ನಾವು ತಿಳಿಯಬೇಕಾಗ್ತದೆ. ಹಾಗಾಗಿ ಅರ್ಥಶಾಸ್ತ್ರಕ್ಕೆ ಇದುವರೆಗೂ ಸಮಂಜಸವಾದ ವ್ಯಾಖ್ಯೆ ದೊರೆತಿಲ್ಲ ಎಂದು ಭಾವಿಸಬಹುದಾದರೂ ಸಹ ವ್ಯಾಖ್ಯಾನಗಳನ್ನು ಒಟ್ಟಾರೆಯಾಗಿ 4 ವಿಭಾಗಗಳಲ್ಲಿ ವರ್ಗೀಕರಣ ಮಾಡಲಾಗಿದೆ. ಸಂಪತ್ತಿನ ವ್ಯಾಖ್ಯೆ ಆಡಮ್ ಸ್ಮಿತ್ ಅವರು ನೀಡಿದ್ದಾರೆ. ಯೋಗಕ್ಷೇಮ ವ್ಯಾಖ್ಯೆ, ಈ ವ್ಯಾಖ್ಯೆಯನ್ನ ಆಲ್ಫ್ರೆಡ್ ಮಾರ್ಷಲ್ ಅವರು ನೀಡಿದ್ದಾರೆ. ವಿರಳತೆ ವ್ಯಾಖ್ಯಾನ ಲಿಯೋನಲ್ ರಾಬಿನ್ಸ್ ಅವರು ನೀಡಿದ್ದಾರೆ. ಅಭಿವೃದ್ಧಿ ಪರ ವ್ಯಾಖ್ಯಾನ ಇದನ್ನ ಪ್ರೊಫೆಸರ್ ಸ್ಯಾಮುಲ್ಸನ್ ಮತ್ತು ಜಾನ್ ಮೆನಾರ್ಡ್ ಕೇನ್ಸ್ ಅವರು ನೀಡಿದ್ದಾರೆ. ಈ ವ್ಯಾಖ್ಯೆಗಳ ಬಗ್ಗೆ ಈಗಾಗಲೇ ಸಂಪತ್ತಿನ ವ್ಯಾಖ್ಯೆ ಮತ್ತು ಯೋಗಕ್ಷೇಮ ವ್ಯಾಖ್ಯೆ ಈಗಾಗಲೇ ಕ್ಲಾಸ್ ಅನ್ನ ನಾನು ಮಾಡಿದ್ದೇನೆ. ಮುಂದುವರೆದ ಭಾಗದಲ್ಲಿ ನೋಡೋದಾದ್ರೆ ವಿರಳತೆ ವ್ಯಾಖ್ಯಾನ ಅಥವಾ ಕೊರತೆ ವ್ಯಾಖ್ಯೆ ಅಥವಾ ಅಭಿವೃದ್ಧಿ ಪರ ವ್ಯಾಖ್ಯೆ ಅಂತಕ್ಕಂಥ ಕ್ಲಾಸ್ಗಳನ್ನ ಮುಂದಿನ ಒಂದು ಕ್ಲಾಸ್ ಅಲ್ಲಿ ನಾನು ಹೇಳ್ತೇನೆ. ಎಲ್ರಿಗೂ ಧನ್ಯವಾದ.